ಸಿಹಿಮೊಗ್ಗೆ ಸುದ್ದಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಇವತ್ತು ಈ ದೇಶದಲ್ಲಿ ಮುಸಲ್ಮಾನರಿಗೆ ಇರುವ ಸಮಸ್ಯೆ ಏನಂದ್ರೆ ಅದು ಬಡತನ ಅಲ್ಲ, ಅದು ಅವ್ರ ಮನಸ್ಥಿತಿ, ಅವರಲ್ಲಿರುವಂತ ಧರ್ಮಾಂಧತೆ. ಅದು ಇವತ್ತು ದೊಡ್ಡ ಪಿಡುಗಾಗಿ ಇವತ್ತು ದೇಶವನ್ನು ಕಾಡ್ತಾ ಇದೆ. ನಿರುದ್ಯೋಗನೂ ಅಲ್ಲ, ಬಡತನೂ ಅಲ್ಲ. ಪುರ್ಸೋತಿಲ್ದಲೆ ಮಕ್ಕಳು ಹುಟ್ಟಿಸ್ಬೇಕಾದ್ರೆ ಆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡಕ್ಕಾಗಲ್ಲ ಅಂತ ಯೋಚನೆ ಅವ್ರು ಮಾಡ್ಬೇಕಿತ್ತು. ಅಲ್ಲ, ಪುರ್ಸೋತಿಲ್ದಲೆ ಮಕ್ಕಳು ಹುಟ್ಟಿಸ್ಬೇಕಾದ್ರೆ ಆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡಕ್ಕಾಗಲ್ಲ ಅಂತ ಯೋಚನೆ ಅವ್ರು ಮಾಡ್ಬೇಕಿತ್ತು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೆಳೆಯ ದಾನಿಶ್. ಇವತ್ತು ಈ ವ್ಲಾಗನ್ನು ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಅಲ್ಲ, ಮುಸಲ್ಮಾನ್ ಸಮಾಜದ ಜವಾಬ್ದಾರಿಯುತ ನಾಗರಿಕನಾಗಿ, ಮುಸಲ್ಮಾನ್ ಸಮಾಜದ ಹೋರಾಟಗಾರನಾಗಿ, ನಮ್ಮ ಸಮಾಜದ ಬಗ್ಗೆ ನನಗೆ ಕಾಳಜಿ ಇರೋದ್ರಿಂದ ನಾನು ಈ ಒಂದು ವ್ಲಾಗ್ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮಾಡೋಕ್ಕೆ ರೀಸನ್ ಏನಪ್ಪ ಅಂದರೆ, ಮಿಸ್ಟರ್ ಪ್ರತಾಪ್ ಸಿಂಹ, ಮೈಸೂರಿನ ಮಾಜಿ MP ಆದ ಮಿಸ್ಟರ್ ಪ್ರತಾಪ್ ಸಿಂಹ ಅವರ ಒಂದು ಸ್ಟೇಟ್ಮೆಂಟನ್ನು ಗಮನಿಸಿದೆ. ತದನಂತರ ನಾನು ಈ ಒಂದು ವ್ಲಾಗನ್ನು ಮಾಡಬೇಕಂತೇಳಿ ಈ ಒಂದು ವ್ಲಾಗನ್ನು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿದೆ, ಪ್ರತಾಪ್ ಸಿಂಹ ಅವರು ಇವತ್ತೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ, ಮುಸಲ್ಮಾನರು ಫುರ್ಸತ್ತಿಲ್ಲದೆ ಮಕ್ಕಳು ಮಾಡ್ತಾ ಇದ್ದಾರೆ ಅಂಥೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನಾನು ಪ್ರತಾಪ್ ಸಿಂಹ ಅವರಿಗೆ ಒಂದು ವಿಷಯವನ್ನು ಕೇಳ್ತೇನೆ, ನಿಮಗೆ ಫುರ್ಸತ್ತಿಲ್ವಾ ಅಥವಾ ಮಕ್ಕಳು ಮಾಡ್ಕೊಳ್ಳೋಕ್ಕೆ ತಾಕತ್ತಿಲ್ವಾ? ಪ್ರತಾಪ್ ಸಿಂಹ ಅವರೇ, ನಿಮಗೆ ಏಜ್ ಕೂಡ ಇದೆ, ಇವಾಗ MP ಕೂಡ ಅಲ್ಲ, ಖಾಲಿ ಕೂಡ ಇದ್ದೀರಾ, ಫುರ್ಸತ್ತಿದೆಯಲ್ಲ, ನೀವು ಮಾಡ್ಕೊಳ್ಳಿ. ನಿಮ್ಗೆ ಯಾರು ಬೇಡ ಅಂದರು? ನಿಮ್ಗೆ ಯಾರು ರಬ್ಬರ್ ಕಟ್ ಹಿಡ್ಕೊಂಡಿದ್ದಾರಾ ಅಥವಾ ಹಗ್ಗ ಕಟ್ ಹಿಡ್ಕೊಂಡಿದ್ದಾರಾ ಮಕ್ಕಳು ಮಾಡ್ಕೋಬೇಡಪ್ಪ ಪ್ರತಾಪ್ ಸಿಂಹ ಅಂತೇಳಿ? ಇಲ್ಲ ತಾನೆ, ಯಾರು ಆ ರೀತಿ ನಿಮ್ಗೆ ಯಾರಿಗೂ ಆ ರೀತಿ ಯಾರು ರೆಸ್ಟ್ರಿಕ್ಷನ್ಸ್ ಮಾಡಿಲ್ಲ ಅಲ್ವಾ? ನಿಮಗೆ ಮಕ್ಕಳು ಮಾಡುವ ತಾಕತ್ತಿದೆ ಅಲ್ವಾ, ನೀವು ಮಾಡ್ಕೊಳ್ಳಿ. ಯಾರು ಬೇಡ ಅಂದರು? ಅಲ್ಲ ಸ್ವಾಮಿ, ಯಾರು ತಪ್ಪು ಮಾಡಿದಾರೋ ಅವರಿಗೆ ಬಗ್ಗೆ ಮಾತಾಡಿ. ಇಡೀ ಧರ್ಮವನ್ನು ನೀವು ದೂಷಿಸುವುದು ಸರಿಯಲ್ಲ ಮಿಸ್ಟರ್ ಪ್ರತಾಪ್ ಸಿಂಹ ಅವರೇ. ಇಡೀ ಧರ್ಮದ ಬಗ್ಗೆ ಮಾತಾಡುವ ಅರ್ಹತೆ ಕೂಡ ನಿಮಗಿಲ್ಲ, ಆ ಯೋಗ್ಯತೆ ಕೂಡ ನಿಮಗಿಲ್ಲ. ಯಾಕಂದರೆ ಮುಸಲ್ಮಾನ್ ಧರ್ಮ ಕೂಡ ನಮ್ಮ ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದೆ, ಸಂವಿಧಾನದ ಪ್ರಕಾರ ನಡೀತಾ ಇದೆ. ಕೆಲವೊಂದು ಕಿಡಿಗೇಡಿಗಳಿದ್ದೇ ಇದ್ದಾರೆ, ಅದನ್ನು ನಾವು ಒಪ್ಕೊಂತೇವೆ. ಕಿಡಿಗೇಡಿಗಳಿದ್ದಾರೆ, ಅದಕ್ಕೆ ಕಾನೂನಿನಲ್ಲಿ ಡಿಲೇ ಮಾಡದೆ ಶಿಕ್ಷೆಯನ್ನು ಕೊಡಿ. ಯಾವನಾದರೂ ಒಬ್ಬ ಉಗ್ರ ಸಿಕ್ಕ ಅಂದರೆ ಅವನಿಗೆ ಸ್ಪಾಟಲ್ಲೇ ಮರಣದಂಡನೆಯನ್ನು ಕೊಡಿ. ಆ ಥರ ಒಂದು ಕಾನೂನನ್ನು ತಿದ್ದುಪಡಿಯನ್ನು ಮಾಡಿ, ಆ ಒಂದು ಕಾನೂನನ್ನು ಪ್ರತಿಯೊಂದು ಮುಸಲ್ಮಾನ್ ಸಮಾಜ ಕೂಡ, ಪ್ರತಿಯೊಬ್ಬ ಮುಸಲ್ಮಾನ್ ಕೂಡ ಒಪ್ಕೊಂತಾನೆ. ಯಾಕಂದರೆ ಮರಣದಂಡನೆ ತಕ್ಷಣಕ್ಕೆ ಉಗ್ರ ಸಿಕ್ಕ ಅಂದರೆ ಅವನಿಗೆ ಜೈಲಲ್ಲಿ ತಗೊಂಡೋಗಿ ನಿಮ್ಮಂಥ ಕೆಲವು ಜನಸಾಮಾನ್ಯರ ಟ್ಯಾಕ್ಸ್ ದುಡ್ಡಲ್ಲಿ ಅವನಿಗೆ ಊಟ ಹಾಕಿ ಉಪಚಾರವನ್ನು ಮಾಡಿ ಅವನಿಗೆ AC ರೂಮ್ ಕೊಟ್ಟು ಬಿರಿಯಾನಿ ಕೊಟ್ಟು ಅವೆಲ್ಲ ಅವನಿಗೆ ಜೈಲಲ್ಲಿ ಸಾಕೋಕ್ಕಿಂತ, ಪ್ರತಾಪ್ ಸಿಂಹ ಅವರೇ, ನಿಮ್ಮ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ನೀವು ಒಂದು ಮನವಿಯನ್ನು ಮಾಡಿ. ಯಾವ ಉಗ್ರಗಾಮಿಗಳು, ಯಾವ ಭಯೋತ್ಪಾದಕರು, ಯಾವ ನಕ್ಸಲೈಟ್ಗಳು ಸಿಗ್ತಾರೋ ಅವರಿಗೆ ಡೈರೆಕ್ಟ್ ಎನ್ಕೌಂಟರ್ ಮಾಡಿ, ಡೈರೆಕ್ಟ್ ಮರಣದಂಡನೆಯನ್ನು ಕೊಡಿ ಅಂತ ಒಂದು ಕಾನೂನನ್ನು ತಿದ್ದುಪಡಿ ಮಾಡಿ ಅಂತೇಳಿ ನಿಮ್ಮ ಸರ್ಕಾರಕ್ಕೆ ನೀವು ಮನವಿಯನ್ನು ಮಾಡಿ. ಇಡೀ ಮುಸಲ್ಮಾನ್ ಧರ್ಮ ಅದನ್ನು ಸ್ವಾಗತವನ್ನು ಮಾಡುತ್ತೆ. ಯಾಕಂದರೆ ಅವಾಗಾದರೂ ಕೂಡ ಕೆಲವು ಕೃತ್ಯಗಳು ಕಮ್ಮಿ ಆಗ್ಬೋದು ನಮ್ಮ ದೇಶದಲ್ಲಿ. ಮಿಸ್ಟರ್ ಪ್ರತಾಪ್ ಸಿಂಹ ಅವರೇ, ಮುಸಲ್ಮಾನರು ಮಕ್ಕಳು ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಯಾವುದೇ ಭಯೋತ್ಪಾದಕ ಕೃತ್ಯಗಳು ನಡೀತಾ ಇಲ್ಲ. ಏನಕ್ಕೆ ನಡೀತಾ ಇದೆ ಅನ್ನೋದು ಇಂಟೆಲಿಜೆನ್ಸ್, ರಾ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಇದರ ಹಿಂದೆ ಏನಿದೆ ಅನ್ನೋ ಒಂದು ಕಾರಣ ಕೂಡ ಅವರಿಗೆ ಗೊತ್ತಿರುತ್ತೆ. ನೀವು ಇಲ್ಲಿ ಮೀಡಿಯಾದಲ್ಲಿ ಅಲರ್ಟ್ ಆಗೋಕ್ಕೋಸ್ಕರ, ಮೀಡಿಯಾದಲ್ಲಿ ಫೋಕಸ್ ಆಗೋಕ್ಕೋಸ್ಕರ, ನಾನು ಇನ್ನೂ ಬದುಕಿದ್ದೀನಿ, ನಾನು ಇನ್ನೂ ಇದ್ದೀನಿ ಪ್ರತಾಪ್ ಸಿಂಹ ಅಂತ, ನಾನು ಇನ್ನೂ ಇದ್ದೀನಿ ಅಂತೇಳಿ ನೀವು ತೋರಿಸ್ಕೊಳ್ಳೋಕ್ಕೋಸ್ಕರ ಮುಸಲ್ಮಾನ್ ಸಮಾಜವನ್ನು ಎತ್ತು ಹಿಡಿದು ಲೈಮ್ಲೈಟಿಗೆ ಬರಬೇಡಿ. ಮುಸಲ್ಮಾನ್ ಸಮಾಜವನ್ನು ನೀವು ಟಾರ್ಗೆಟ್ ಮಾಡಿ, ನಿಮಗೆ ನೀವು ಫೋಕಸನ್ನು ಮಾಡಬೇಡಿ, ಜನಪ್ರಿಯತೆಯನ್ನು ತಗೋಬೇಡಿ ಮಿಸ್ಟರ್ ಪ್ರತಾಪ್ ಸಿಂಹ ಅವರೇ. ಯಾಕಂದರೆ ನೀವು ಕೂಡ ಒಂದು ಬಾಂಬ್ ಬ್ಲಾಸ್ಟಲ್ಲಿ ಇನ್ವಾಲ್ವ್ ಇದ್ದೀರಾ, ಮರ್ತಿದ್ದೀರಾ ಮಿಸ್ಟರ್ ಪ್ರತಾಪ್ ಸಿಂಹ. You are also involved in the bomb blast in the parliament. ಏನು ನೀವು ಇಶ್ಯೂವನ್ನು ಮಾಡಿದ್ರೋ, ವಿಸಿಟರ್ ಪಾಸನ್ನು ಇಶ್ಯೂ ಮಾಡಿದ್ರೋ, ವಿಸಿಟರ್ ಗ್ಯಾಲರಿಯಲ್ಲಿ ಸಂಸತ್ ಅಧಿವೇಶನ ನೋಡೋಕ್ಕೆ ನೀವೇನು ನಿಮ್ಮ ಕಡೆಯ ಕೆಲವು ಯುವಕರಿಗೆ ನೀವೇನು ಪಾಸನ್ನು ಇಶ್ಯೂ ಮಾಡಿದ್ರು, ಆ ಯುವಕರು ಮಾಡಿದ ಅವಾಂತರ ನೀವು ನೋಡಿದ್ರಾ? ನೆನಪಿದೆಯಾ ಸ್ವಾಮಿ ನಿಮಗೆ? ಆಗಿನ ಸ್ಪೀಕರ್ ಆಗಿದ್ದ ಓಂ ಬಿರ್ಲಾ ಸಾಹೇಬ್ರಿಗೆ ಹೋಗಿ ಸ್ಪಷ್ಟನೆಯನ್ನು ಕೊಟ್ಟು ಬಂದಿದ್ರಲ್ಲ, ನೆನಪಿದೆಯಾ ಸ್ವಾಮಿ? ನೀವು ಕೂಡ ಒಂದು ಈ ದೇಶದ ಬಾಂಬ್ ಬ್ಲಾಸ್ಟ್, ಆ ಬಾಂಬ್ ಸಣ್ಣದೋ ದೊಡ್ಡದೋ, ಹೊಗೆ ಅಂತೂ ಬಂದಿತ್ತಲ್ವಾ, ಬೆಂಕಿ ಅಂತೂ ಸಿಡ್ದಿತ್ತಲ್ವ, ಪಾರ್ಲಿಮೆಂಟ್ ಒಳಗಡೆ ಸೆಷನ್ ಒಳಗಡೆ ಸಿಡ್ದಿತ್ತಲ್ವ?
ನೀವು ಕೂಡ ಭಯೋತ್ಪಾದಕ. ನಿಮ್ಮ ಅಂಡರಲ್ಲೇ ನಿಮ್ಮ ಒಂದು ಆಫೀಸಿಂದಾನೇ ಪಾಸ್ ಇಶ್ಯೂ ಆಗಿದ್ದು ಅಂದರೆ ಆ ಬಾಂಬನ್ನು ಏನು, ಆ ಒಂದು ಕಲರ್ ಬಾಂಬನ್ನು ಏನು ಬ್ಲಾಸ್ಟ್ ಮಾಡಿದ್ರೋ ಸಂಸತ್ತದಲ್ಲಿ, ಅವರು ಕೂಡ ಭಯೋತ್ಪಾದಕರು. ಅವರಿಗೆ ಇಶ್ಯೂ ಮಾಡಿದ ಲೀಡರ್ ನೀವು ಕೂಡ ಈ ದೇಶದ ಭಯೋತ್ಪಾದಕರು. ನಾನು ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ, ಪ್ರತಾಪ್ ಸಿಂಹ ಅವರಿಗೆ ಭಯೋತ್ಪಾದಕರ ಲೀಸ್ಟಿಗೆ ಸೇರಿಸಿ, ಪ್ರತಾಪ್ ಸಿಂಹವನ್ನು ಭಯೋತ್ಪಾದಕ ಅಂತೇಳಿ ಡಿಕ್ಲೇರನ್ನು ಮಾಡಿ. ಯಾಕಂದರೆ ಅವರ ಪಾಸನ್ನು ಇಶ್ಯೂ ಅವರ ಆಫೀಸಿಂದ ಪಾಸ್ ತಗೊಂಡು ಸಂಸತ್ ಅಧಿವೇಶನ ನಡೆಯಬೇಕಾದ್ರೆ ಕಲರ್ ಬಾಂಬನ್ನು ಹಾಕಿದರು ಯುವಕರು. ಸೊ ಹಾಗಾಗಿ ಕೃತ್ಯನೇ, ಅದು ಕಲರ್ ಬಾಂಬ್ ಆಗಿರಲಿ, ದೊಡ್ಡ ಮಟ್ಟದ ಬಾಂಬ್, ಜಿಲೆಟಿನ್ ಬಾಂಬ್ ಆಗಿರಲಿ, ಅದು ಏನಾರು ಆಗಿರಲಿ, ಬಾಂಬೆ ತಾನೇ ಸಿಡ್ದಿತ್ತು ತಾನೇ, ಪಾರ್ಲಿಮೆಂಟಲ್ಲಿ ಸಿಡ್ದಿತ್ತಲ್ವ ಬಾಂಬು. ಸೊ ದೆನ್ ಡಿಕ್ಲೇರ್ ಪ್ರತಾಪ್ ಸಿಂಹ ಆಲ್ಸೋ ದ ಟೆರರಿಸ್ಟ್ ಅಂತ ಡಿಕ್ಲೇರ್ ಮಾಡಿ. ನಾನು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇನೆ. ಅದ್ರ ಜೊತೆ ರಾಜ್ಯ ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇನೆ. ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿ, ಪ್ರತಾಪ್ ಸಿಂಹ ಒಬ್ಬ ಟೆರರಿಸ್ಟ್ ಅಂತೇಳಿ ಶಿಫಾರಸನ್ನು ಮಾಡಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಈ ನನ್ನ ಸಣ್ಣ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.